ಓಕೆ. ಸೊ ನನ್ನ ಜೀವನದಲ್ಲಿ ಏನಾದ್ರು ನನ್ಗೆ ನಾನು ಬದುಕಿರೋವರ್ಗು ನೀನ್ ನನ್ನ ಋಣದಲ್ಲಿ ಇದೆಯಾ, ನಾನು ನಿನ್ಗೇನೋ ಮಾಡಿದೀನಿ ಅಂತ ಹೇಳೋಂಥ ರೈಟ್ಸ್ ಯಾರಿಗಾದ್ರೂ ಸ್ವಲ್ಪ ಜನಕ್ಕಿದೆ ಅಂದ್ರೆ ಮೊದಲನೇದಾಗಿ ನನ್ನ ತಾಯಿಗೆ, ಓಕೆ. ಅದಾದ್ಮೇಲೆ ದರ್ಶನ್ ಸರ್ಗೆ, ನನ್ನ ಸುತ್ತ ಇರೋಂಥ ನನ್ಗೆ ಅನ್ನ ಹಾಕಿರೋಂಥ ಅನ್ನ ಹಾಕಿ ಇವತ್ತಿನವರ್ಗು ಇದು ಮಾಡ್ತಾ ಇರೋಂಥ ನನ್ನ ಅಣ್ಣ ತಮ್ಮಂದ್ರು ಮತ್ತೆ ಫ್ರೆಂಡ್ಸ್, ನನ್ನ ಡೈರೆಕ್ಟರ್ಗಳಿಗೆ. ಅದನ್ನೆಲ್ಲದನ್ನು ಮೀರಿ ಇನ್ನೊಬ್ಬ ವ್ಯಕ್ತಿಗಿದೆ, ಇನ್ನೊಬ್ರಿಗಿದೆ ಅಂತಂದ್ರೆ ವಿನಯ್ ಅಣ್ಣನ್ಗೆ. ಸೂಪರ್. ಸೊ ನಾಳೆ ದಿನಾನು ಅವ್ರ ಮುಂದೆ ಕತ್ತು ಬಗ್ಗಿಸ್ಕೊಂಡು ನಾನು ನಿಂತ್ಕೋಬೇಕು ಅಂತ ಮನ್ಸಲ್ಲಿ ನಾನು ಯಾವ ಪರಿಸ್ಥಿತಿಲಿ ಇದ್ರು ಅವ್ರ ಮುಂದೆ ನಾನು ಚಿಕ್ಕವನೇ, ಅವ್ರ ಮುಂದೆ ಕೈ ಕಟ್ಕೊಂಡೇ ನಿಂತ್ಕೋಬೇಕು ಅನ್ಸಿದಂತ ವ್ಯಕ್ತಿಗಳಲ್ಲಿ ವಿನಯ್ ಅಣ್ಣನ ಒಬ್ರು. ಓಕೆ, ಸೂಪರ್ ವರ್ಧನ್ ಅವರೇ. ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅದೇ ನಾನು ಆಗ್ಲೇ ಹೇಳ್ದಾಗೆ ಕನ್ನಡ ಸಿನಿಮಾ ರಂಗ ಅಂತಂದ್ರೆ ಏನ್ ಆಗ್ತಾ ಇದೆ, ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ಅಂದ್ರೆ ನನ್ಗೆ ಕನ್ನಡ ಚಿತ್ರರಂಗ ಅಂದ್ರೆ ಒಂದು ದಟ್ಟ ಕಾಡು ಸರ್. ಆ ಕಾಡಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಕೆಲವು ಸಾಮ್ರಾಜ್ಯಗಳು ನೆಲೆಸಿರ್ತವೆ. ಆ ಸಾಮ್ರಾಜ್ಯದಲ್ಲಿ ಆ ಸಾಮ್ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಆನೆ. ಆ ಆನೆ ತುಂಬಾ ಸಾಫ್ಟ್. ಯಾವ ತರ ಅಂದ್ರೆ ಅದ್ರ ಕೆಲಸ ಆಯ್ತು ಅದಾಯ್ತು ಅಂದ್ಬಿಟ್ಟು ಆ ಕಾಡಿಗೆ ಕೆಲ್ಸಕ್ಕಷ್ಟೇ ಬಂದು ಆಚೆ ಹೋಗ್ತಾ ಇರುತ್ತೆ. ಆ ಆನೆಗೆ 2 ಮರಿ ಆನೆಗಳಿರುತ್ತೆ ಸರ್. ಆ 2 ಮರಿ ಆನೆಗಳು ಬೆಳೀತಾ ಇರೋಂಥ ಟೈಮು. ಆ 2 ಮರಿ ಆನೆಗಳಿಗೆ ಬುದ್ಧಿ ಬಂದು ತಾವೇನೋ ಮಾಡ್ಬೇಕು ಅನ್ನೋ ಟೈಮಲ್ಲಿ ಈ ಒಂದು ಆನೆನ ಕಳ್ಕೊಂತವೆ. ಈ ಆನೆ ಕಳ್ಕೊಂಡ್ಮೇಲೆ ತಾಯಿ 3 ಜನ ಮಕ್ಕಳು, ಒಂದು ಹೆಣ್ಮಗ್ಳಿರುತ್ತೆ. ಈ ಒಂದು ಆನೆ ಏನು ಒಂದು ತುಂಬಾ ಸಾಫ್ಟ್ ಆಗಿ ಒಂದು ಕಲೆನ ನಂಬ್ಕೊಂಡು ಬದುಕ್ತಾ ಇರೋಂಥ ಒಂದು ಆನೆ ಏನಿರುತ್ತೆ, ಆನೆಗೆ 2 ಗಂಡು ಮಕ್ಕಳು, 2 ಮರಿ ಆನೆಗಳು, 1 ಹೆಣ್ಮಗ್ಳು ಇರುತ್ತೆ. ಸೊ ಅದರಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿರುವಂಥದ್ದು ಮೊದಲು ಹುಟ್ಟಿರೋ ಆನೆ. ಸೊ ಆನೆ ಒಂದೊತ್ತಿನ ಊಟಕ್ಕೋಸ್ಕರ, ತಾನು ಬದುಕೋದಕ್ಕೋಸ್ಕರ, ತನ್ನ ತಂದೆ ಮಾಡಿದಂತ ಜಾಗದಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಕಾಡಿಗೆ ಪಾದಾರ್ಪಣೆ ಮಾಡುತ್ತೆ. ಸೊ ಆನೆ ಪಾದಾರ್ಪಣೆ ಮಾಡಿ 25 ವರ್ಷಗಳಾಗಿದೆ, ಹತ್ರ ಇದೆ ಆ ಡೇಟ್. ಸೊ ಆನೆ ಕಾಡಿಗೆ ಪಾದಾರ್ಪಣೆ ಮಾಡಿದ ಮೇಲೆ ಆ ಆನೆನ ಕೂರುವಂತ ಚೇರೋದವ್ರು, ಆ ಆನೆನ ಅವಮಾನ ಮಾಡಿದವರು, ಆ ಆನೆನ ತುಳ್ಕೊಂಡು ಬಂದವರು, ಆ ಆನೆಗೆ ಎಷ್ಟೋ ಜನ ಆನೆ ನಡೆಯುವಂತ ದಾರಿಲಿ ಮುಳ್ಳಾಕ್ದವ್ರು, ಅಂಥದ್ದನ್ನೆಲ್ಲ ಸಹಿಸ್ಕೊಂಡು ಮೊದಲನೇದಾಗಿ ಆ ಕಾಡಲ್ಲಿ ತನ್ನ ಒಂದು ಜಾಗ, ತನಗೊಂದು ಚಿಕ್ಕದಂತ ಒಂದು ಮೂಲೆ, ಆ ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ನಾನೇ ದೊಡ್ಡದು ಅನ್ನೋ ಟೈಮಲ್ಲಿ ಒಂದು ಮೂಲೆಯಿಂದ ಅದ್ರ ಜಾಗನ ಅದ್ರ ರೂಟ್ನ ಓಪನ್ ಮಾಡ್ಕೊಳ್ಳುತ್ತೆ. ಸೊ ಅದು ಯಾವ ದೇವ್ರ ವರನೋ, ಅವತ್ತು ಆ ದೇವ್ರು ಯಾವ ರೂಪದಲ್ಲಿ ಕಂಡ್ಬಿಟ್ನೋ ಗೊತ್ತಿಲ್ಲ, ಆ ಆನೆನ ತುಳಿಬೇಕು, ಹೊಸ್ಕಾಕ್ಬೇಕು ಅಂತ ಎಷ್ಟೋ ಚಿರತೆಗಳು, ಎಷ್ಟೋ ಹುಲಿಗಳು, ಎಷ್ಟೋ ನರಿಗಳು, ಎಷ್ಟೋ ಗುಳ್ಳೆ ನರಿಗಳು, ಎಷ್ಟೋ ಹಂದಿಗಳು, ಕಾಡಂದಿಗಳು, ಇಡೀ ಕಾಡು ಒಂದು ಕಡೆಯಾಗಿ ನಿಂತ್ಕೊಳ್ಳುತ್ತೆ, ಈ ಆನೆ ಒಂದೇ ಕಡೆ. ಆ ಆನೆ ನಡೆಯುವಂತ ದಾರಿಲಿ ಎಷ್ಟೋ ಆ ಆನೆಗೆ ಜೀವ ಹೋಗೋ ತರ ಕೆಲವೊಂದು ಸಿಚುವೇಶನ್ಸ್ ಸಮೇತ ಎದುರುಗಡೆ ಬರುತ್ತೆ. ಇದನ್ನೆಲ್ಲ ಲೆಕ್ಕಿಸದೆ ಆನೆ ಮುಂದೆ ಸಾಕ್ತಾ ಬರುತ್ತೆ. ಮುಂದೆ ಸಾಕ್ತಾ ಬರ್ತಾ ಆ ಆನೆಗೆ ಸಮಸ್ಯೆಗಳ ಜೊತೆಗೆ ಪರ್ಸನಲ್ ಸಮಸ್ಯೆಗಳು ಸಮೇತ ಜಾಸ್ತಿ ಆಗುತ್ತೆ. ಎಲ್ಲ ಅವರ ವೈಯಕ್ತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅವರ ಜೀವನದಲ್ಲಿರುವಂತ ಕೆಲವೊಂದು ವಿಚಾರಗಳನ್ನು ಮುಳ್ಳಾಗಿ ತಗೊಂಡು ಚುಚ್ಚೋಕ್ ಶುರು ಮಾಡ್ತಾರೆ. ಇದನ್ನೆಲ್ಲ ದಾಟ್ಕೊಂಡು ಒಂದು ಸಿನಿಮಾ ಬರುತ್ತೆ. ಅಂದ್ರೆ ಆ ಕಾಡಲ್ಲಿ ಅದಕ್ಕೊಂದು ಜಾಗ ಬರುತ್ತೆ, ಒಂದು ಸಾಮ್ರಾಜ್ಯ ಕ್ರಿಯೇಟ್ ಆಗಕ್ ಶುರುವಾಗುತ್ತೆ. ಅದೇ ಸಾರಥಿ. ಅಲ್ಲಿಂದ ಸಾರಥಿಯಾಗಿ ಮುಂದುವರೆದ ಮೇಲೆ ಆನೆಗೆ ಒಂದು ಗಜಪಡೆ ಅಂತ ಸಿಗುತ್ತೆ. ಗಜಪಡೆ ಅಂದ್ರೆ ಆನೆಗೆ ಸಪೋರ್ಟ್ ಮಾಡಿದವರಲ್ಲ, ಆನೆ ಸಪೋರ್ಟ್ ಮಾಡಿದವರು. ಸೊ ಇವತ್ತಿಗೂ ಆ ಗಜಪಡೆ ನಿಯತ್ತಾಗಿದೆ. ಆ ಸುತ್ತ ಏನ್ ಝೋನ್ ಇದೆ ಆ ಝೋನು, ಈ ಆನೆ ನೆರಳಲ್ಲಿ ಬೆಳೆದವರೆಷ್ಟು, ಒಂದೊತ್ತಿಗೂ ಊಟಕ್ಕಿಲ್ದೆ ಆ ಊಟನ ಸಂಪಾದನೆ ಮಾಡಕ್ಕಿಂತ ಆ ಕಾಡಿಗೆ ಬಂದ್ಮೇಲೆ ಅಂತ ಒಂದೊಂದು ಹೊತ್ತಿಂದು ಊಟನ ಎಷ್ಟೋ ಜನಕ್ಕೆ ಕೊಟ್ಟಿದ್ದಂತ ಆನೆ ಇದು. ಆ ಆನೆ ಹೆಸರಿಂದ ಎಷ್ಟು ಹೊಟ್ಟೆ ತುಂಬಾ ಊಟ ಮಾಡಿದವರೆಷ್ಟು, ಆ ಆನೆ ನೆರಳಲ್ಲಿ ಬೆಳಿತಿರೋರೆಷ್ಟು, ಆ ಆನೆಗೆ ಸಾಮ್ರಾಜ್ಯ ಕಟ್ಟಿರುತ್ತಲ್ಲ ಆ ಸಾಮ್ರಾಜ್ಯದಲ್ಲಿ ನೆಲೆಸಿದವರೆಷ್ಟು, ಆ ಜಾಗದಲ್ಲಿ ಉಳ್ಕೊಂಡವರೆಷ್ಟು.